ಇಮ್ಮಡಿ ಪುಲಿಕೇಶಿ ಅಂದರೆ ಪುಲಿಕೇಶಿ ಎರಡು ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರತಿಭಾವಂತ ಮತ್ತು ಶಕ್ತಿಶಾಲಿ ರಾಜನಾಗಿದ್ದ. ಕ್ರಿಶ 610ರ ವೇಳೆಗೆ ತನ್ನ ತಂದೆ ಕೀರ್ತಿವರ್ಮನನ ನಿಧನದ ನಂತರ ಯುವ ಪುಲಿಕೇಶಿ ಗದ್ದಿಗೆಯ ಪರಂಪರೆ ದೊರೆತರೂ ಇದು ಸುಲಭದ ದಾರಿಯಿರಲಿಲ್ಲ. ಅವನ ತಮ್ಮ ಮಂಗಳೇಶ ತನ್ನದೇ ಹಕ್ಕು ಇದೆಯೆಂದು ಹೇಳಿ ಗದ್ದಿಗೆಯ ವಿರುದ್ಧ ದ್ವೇಷದ ದೀಪ ಹಚ್ಚಿದ. ಈ ಸಂಕಷ್ಟವೇ ಪುಲಿಕೇಶಿಯ ರಾಜ್ಯಾರೋಹಣದ ಮೊದಲ ಅಲೆಯಾಯಿತು. ಮಂಗಳೇಶನು ತನ್ನ ಸೇನೆಗಳನ್ನು ಸೇರಿಸಿ ಬಾದಾಮಿಯತ್ತ ನಡೆದಾಗ ಪುಲಿಕೇಶಿ ತನ್ನ ನಿಷ್ಠಾವಂತ ಮಂತ್ರಿಗಳು ಮತ್ತು ಸೇನಾಪತಿಗಳ ಸಹಾಯದಿಂದ ಚಟುವಟಿಕೆಗೆ ಇಳಿದನು. ಯುವ ಚಕ್ರವರ್ತಿಯ ಧೈರ್ಯ, ಕೌಶಲ್ಯ ಮತ್ತು ರಾಜತಂತ್ರ ಇಲ್ಲಿ ಹೊಳೆಯಿತು. ಬಾಸವಪುರದ ಬಳಿಯಲ್ಲಿ ನಡೆದ ಗದ್ದುಗೆಯ ಯುದ್ಧದಲ್ಲಿ ಪುಲಿಕೇಶಿಯ ಬಲಿಷ್ಠ ಕವಲುದಳ ಮತ್ತು ಅಶ್ವಸೇನೆ ಮಂಗಳೇಶನ ಗುಂಪನ್ನು ಸೋಲಿಸಿತು. ಮಂಗಳೇಶನು ಸೋತು ಪರಾರಿಯಾದನು. ಈ ಜಯವು ಕೇವಲ ಸೈನಿಕ ವಿಜಯವಲ್ಲ, ಅದು ಪುಲಿಕೇಶಿಯ ಸಾಮ್ರಾಜ್ಯದ ತಳಹದಿಯನ್ನು ಬಲಪಡಿಸಿದ ಮೊದಲ ಹೆಜ್ಜೆ.